ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಸೂರ್ಯ ನಮಸ್ಕಾರ ಮಾಡೋದನ್ನ ಕಲಿಯೋಣ. ಸೂರ್ಯ ನಮಸ್ಕಾರ ಅಂದ್ರೆ ತುಂಬಾ ಸರಳವಾದದ್ದು. ಬರೀ 12 ಆಸನಗಳ ಒಂದು ಸೀಕ್ವೆನ್ಸ್ ಅಷ್ಟೇನೆ. 12 ಆಸನಗಳನ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ನಿಮಗೆ ಒಳ್ಳೆಯ ಡೀಪ್ ಆಗಿ ಉಸಿರನ್ನು ತಗೊಳ್ತೀರಾ, ಉಸಿರನ್ನು ಹೊರಗಡೆ ಹಾಕ್ತೀರಾ. ಹಾಗೆ ಒಳ್ಳೆ ಪ್ರಾಣಾಯಾಮನೂ ಆಗುತ್ತೆ. ಹಾಗೆ ಜಾಸ್ತಿ ಕ್ಯಾಲರಿನೂ ಬರ್ನ್ ಆಗುತ್ತೆ. ಇದರಲ್ಲಿ 14ರಿಂದ 15 ಕ್ಯಾಲರಿ ಒಂದು ಸೂರ್ಯ ನಮಸ್ಕಾರದಲ್ಲಿ ಬರ್ನ್ ಆಗುತ್ತೆ. ಹಾಗಾಗಿ ಒಂದು 20 ನೀವು ಸೂರ್ಯ ನಮಸ್ಕಾರ ಮಾಡಿಬಿಟ್ರೆ ಹೆಚ್ಚು ಕಮ್ಮಿ 1 ಗಂಟೆ ವಾಕಿಂಗ್ ಮಾಡಿದಷ್ಟು ನಿಮಗೆ ವ್ಯಾಯಾಮ ಚೆನ್ನಾಗಾಗುತ್ತೆ. ಹಾಗಾಗಿ ನೀವು ವಯಸ್ಸಾದವರು ಎಲ್ಲರೂ ಮಾಡ್ಬೋದು. ನಿಧಾನಕ್ಕೆ ಕಲಿತ್ರೆ ಎಲ್ಲರಿಗೂ ಸಾಧ್ಯ ಆಗುತ್ತೆ. ಸೊ ಒಂದು ವಾರದೊಳಗಡೆ ನೀವು ಚೆನ್ನಾಗಿ ಕಲಿತೀರ, ಒಂದು 2-3 ದಿವಸದಲ್ಲಿ. ಆಮೇಲೆ ನೀವು ಎಲ್ಲಿ ಉಸಿರು ತಗೋಬೇಕು, ಎಲ್ಲಿ ಉಸಿರು ಹೊರಗಡೆ ಹಾಕಬೇಕು ಕ್ಲೀನಾಗಿ ಗೊತ್ತಾಗ್ತಾ ಬರುತ್ತೆ. ಓಕೆ, ಸೊ ಕಲಿಯೋಣ. ಸೊ ಇದನ್ನ ಏನಂದ್ರೆ ಬೆಳಗ್ಗೆ ಸಂಜೆ ಯಾವ ಬೇಕಾದ್ರೂ ನೀವು ಅಭ್ಯಾಸ ಮಾಡ್ಬೋದು. ಸ್ವಲ್ಪ ಧ್ಯಾನ ಪ್ರಾಣಾಯಾಮ ಮಾಡೋರು ಅದಕ್ಕೆ ಮುಂಚೆ ಸ್ವಲ್ಪ ಮಾಡಿದರೆ ಬಹಳ ಚೆನ್ನಾಗಿ ನಿಮಗೆ ಆ ರಿಸಲ್ಟನ್ನು ಕೊಡುತ್ತೆ. ನೇರವಾಗಿ ಧ್ಯಾನ ಕೂತ್ಕೊಂಡ್ರೆ ನಿಮಗೆ ಏಕಾಗುತ್ತೆ ಬರೋದಿಲ್ಲ. ಓಕೆನಾ? ಸೊ ಮೊದಲಿಗೆ ಹೀಗೆ ನಮಸ್ಕಾರ ಸ್ಥಿತಿ ನಿಂತ್ಕೊಳ್ಳಿ. ತೊಡೆ ಹಾಗೂ ಮೀನಖಂಡಗಳನ್ನ ಟೈಟ್ ಮಾಡಿ. ಸೊ ಇಲ್ಲೊಂದು ಇನ್ನೊಂದು ಟ್ರಿಕ್ ಏನು ಹೇಳ್ತೀನಿ ಅಂದರೆ, ಈ ಪ್ರತಿಯೊಂದು ಆಸನಗಳಲ್ಲಿ ಉಸಿರ ಹಿಂದಕ್ಕೆ ಬಗ್ಗುವಾಗ ಉಸಿರನ್ನ ಎದೆ ತುಂಬ ತುಂಬಿಸ್ಕೊಳ್ತೀವಿ. ಮುಂದಕ್ಕೆ ಪ್ರತಿ ಸತಿ ಬಗ್ಗುವಾಗಲೂ ಉಸಿರನ್ನ ಪೂರ್ತಿ ಹೊರಗಡೆ ಹಾಕಬೇಕು. ನೀವು ಎಷ್ಟು ಉಸಿರನ್ನ ಹೊರಗಡೆ ಹಾಕ್ತೀರಾ ಅಷ್ಟು ಮುಂದಕ್ಕೆ ಬಗ್ಗೋದು ಸುಲಭ ಆಗುತ್ತೆ. ಅಷ್ಟೇ ಟ್ರಿಕ್ಸ್ ಇರೋದಿಲ್ಲಿ. ಶುರು ಮಾಡೋಣ. ಉಸಿರನ್ನ ತುಂಬಿಸ್ಕೊಳ್ತಾ ಕೈಗಳನ್ನ ಮೇಲೆ ಕೆತ್ತಿ ಹಿಂದಕ್ಕೆ ಬಗ್ಗಿ. ದಿನೇ ದಿನೇ ರೂಢಿ ಆಗುತ್ತೆ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಹಿಂದಕ್ಕೆ ಬಗ್ಗಿ. ಓಕೆನಾ? ಆಮೇಲೆ ಉಸಿರನ್ನು ನೋಡಿ ಹೊರಗಡೆ ಹಾಕ್ತಾ ಪೂರ್ತಿಯಾಗಿ ಮುಂದಕ್ಕೆ ಬಗ್ಗಿ ಬ್ರೀತ್ ಔಟ್ ಮಾಡಬೇಕು. ಮತ್ತೆ ನೋಡಿ ತಲೆನ ಗಲ್ಲನ ಎದೆಗೆ ತಾಗಿಸ್ಬೇಕು. ಆಗ ಪೂರ್ತಿಯಾಗಿ ಪಾದ ನೆಲಕ್ಕೆ ತಾಗಿಸೋದು ಸುಲಭ ಆಗುತ್ತೆ. ಇದು ರೂಢಿ ಟ್ರಿಕ್ಸ್ ಅಷ್ಟೇನೆ, ಆಯ್ತಾ? ನೋಡಿ ಸೈಡ್ ಆ್ಯಂಗಲ್ ತೋರಿಸ್ತೀನಿ. ನೋಡಿ ಕಾಲುಗಳನ್ನು ನೇರ ಇಟ್ಕೋತೀನಿ. ಸೊಂಟ ಪೂರ್ತಿ ಹಿಂದಕ್ಕೆ ತಗೊಂಡು ಹೋಗ್ತಾ ನೋಡಿ ಬೆನ್ನು ನೇರನೇ ಇರುತ್ತೆ. ಪೂರ್ತಿಯಾಗಿ ಬ್ರೀತ್ ಔಟ್ ಮಾಡ್ತೀನಿ ನಾನು. ಇಷ್ಟೇ. ಬರ್ತಾ ಇಲ್ವಾ? ಈಗ ಇಟ್ಕೊಳ್ಳಿ, ಮಂಡಿ ಸ್ಟ್ರೈಟ್ ಮಾಡಿ. ಆಯ್ತಾ? ನೆಕ್ಸ್ಟ್ ಈಗ ಇಟ್ಕೊಳ್ಳಿ, ಬಗ್ಗಿ ಈಗ ಸ್ಟ್ರೈಟ್ ಮಾಡಿ. ಆಮೇಲೆ ಇಲ್ಲಿ ಇಟ್ಕೊಳ್ಳಿ, ಮತ್ತೆ ಮಂಡಿ ಸ್ಟ್ರೈಟ್ ಮಾಡಿ. ನೋಡಿ ಬ್ರೀತ್ ಔಟ್ ಮಾಡ್ತಾ ಮಾಡ್ತಾ ಬರುತ್ತೆ. ಇನ್ನೂ ಚೆನ್ನಾಗಿ ಬಂತಾ? ಇನ್ನೂ ಚೆನ್ನಾಗಿ ಬಂತು ಅಂದರೆ ಇಲ್ಲಿ ಇಟ್ಕೊಳ್ಳಿ. ಹೀಗೆ ಮಾಡಲಿಕ್ಕೆ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಅದೊಂದು ಟೆಕ್ನಿಕ್ ಅಷ್ಟೇನೆ. ಓಕೆನಾ? ನೆಕ್ಸ್ಟ್ ಈಗ ಮುಂದಕ್ಕೆ ಬಗ್ತೀವಿ. ಕೈಗಳನ್ನು ಕಾಲಿನ ಪಕ್ಕ ಕರೆಕ್ಟಾಗಿ ಇಡಬೇಕು. ಹೀಗೆ ಕಾಲಿನ ಪಕ್ಕ ಇಟ್ಟು ಎಡಗಾಲಿನ ಪಾದವನ್ನು ಪೂರ್ತಿ ಹಿಂದಕ್ಕೆ ತಗೋತೀನಿ ನಾನು. ಪೂರ್ತಿ ಹಿಂದಕ್ಕೆ ತಗೊಂಡು ಮಂಡಿನ ನೆಲಕ್ಕೆ ತಾಗಿಸ್ತೀನಿ. ಹಿಂಗಡೆ ಪಾದ ಮೇಲ್ಮುಖವಾಗಿರುತ್ತೆ. ಆನಂತರ ನೋಡಿ ಮೇಲ್ಗಡೆ ಸೀಲಿಂಗ್ ನೋಡೋದಕ್ಕೆ ಟ್ರೈ ಮಾಡಿ, ಸ್ಟ್ರೆಚ್ ಮಾಡಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರೆಚ್ ಮಾಡ್ತಾ ಬನ್ನಿ. ಬೆನ್ನು ನೋವು, ಹೊಟ್ಟೆ ನೋವು, ಆಪ್ರೇಷನ್ ಏನಾರು ಆಗಿದ್ದವರು ನಿಧಾನಕ್ಕೆ ಸ್ಟ್ರೆಚಿಂಗ್ ಕಲ್ತ್ಕೊಳ್ಳಿ. ನೆಕ್ಸ್ಟ್ 2 ಕೈಗಳನ್ನು ಕ್ಲೀನಾಗಿ ನೆಲಕ್ಕಿಟ್ಟು ಹೀಗೆ ಬೆನ್ನು ನೇರ ಇರಬೇಕು. ಹೀಗೆ ಕೈಗಳು ಕಾಲುಗಳು ಕರೆಕ್ಟಾಗಿ ಶೋಲ್ಡರ್ ಕೆಳಗಿದ್ರೆ ಬಾಡಿ ಬ್ಯಾಲೆನ್ಸ್ ಬರುತ್ತೆ. ಆಮೇಲೆ ಕತ್ತನ್ನ ಕೆಳಗಡೆ ಪುಷ್ ಮಾಡ್ತಾ ಬನ್ನಿ. ಪಾದಗಳನ್ನು ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಮುಂದಕ್ಕೆ ತಗೊಂಡು 2 ಹಿಂಬಡಿಗಳನ್ನು ನೆಲಕ್ಕೆ ತಾಗಿಸೋದಕ್ಕೆ ಟ್ರೈ ಮಾಡಿ. ಆಯ್ತಾ? ಆಮೇಲೆ 2 ಮಂಡಿಗಳನ್ನ ನೆಲಕ್ಕಿಟ್ಟು ನೆಕ್ಸ್ಟ್ ಎದೆ ಹಾಗೂ ಗಲ್ಲವನ್ನು ನೆಲಕ್ಕೆ ತಾಗಿಸ್ಬೇಕು. ಸೊಂಟ ಮೇಲೇನೆ ಇರುತ್ತೆ ನೋಡಿ ಹೀಗೆ. ಆ ನಂತರ ಕೈ ನೋಡಿ ಶೋಲ್ಡರ್ ಹತ್ರ ಇದೆ. ಕೈ ಸಪೋರ್ಟ್ ತಗೊಂಡು ಹೀಗೆ ಮೇಲ್ಕೆ ಎದ್ದೇಳೋದು. ನೋಡಿ ಚೆನ್ನಾಗಿ ಸ್ಟ್ರೆಚಿಂಗ್ ಬರುತ್ತಲ್ವಾ? ನಿಧಾನ ನಿಮ್ಮ ಕೈಲಿ ಜಾಸ್ತಿ ಇಷ್ಟ ಆಗುತ್ತೆ ಅಷ್ಟು ಸ್ಟ್ರೆಚಿಂಗ್ನ ಜಾಸ್ತಿ ಮಾಡ್ತಾ ಬನ್ನಿ. ಕೈಗಳು ಇದ್ದ ಥರನೇ ಇರುತ್ತೆ. ಪೂರ್ತಿ ಹಿಂದಕ್ಕೆ ಹೋಗಿ ಕೈ ಇದ್ದ ಥರನಲ್ಲಿ ಹಣೆನ ನೆಲಕ್ಕೆ ತಾಗಿಸಿ. ಈ ಮಂಡಿ ಮೇಲೆ ಕೂತ್ಕೊಂಡು ಹಣೆನ ನೆಲಕ್ಕೆ ತಾಗಿಸ್ಬೇಕು. ಕೈಗಳು ಇದ್ದ ಥರನೇ ಇರುತ್ತೆ ನೋಡಿ. ಕೈ ಚೇಂಜ್ ಮಾಡಬೇಡಿ. ಪದೇ ಪದೇ ಎಡಗಾಲಿನ ಪಾದವನ್ನು ತೆಗೆದು ಕೈಗಳ ಮಧ್ಯೆ ಹೀಗಿಡಿ. ಆಮೇಲೆ ಈಗ ಸ್ಟ್ರೆಚ್ ಮಾಡಿ. ನೆಕ್ಸ್ಟ್ ಬಲಗಾಲಿನ ಪಾದವನ್ನು ಮುಂದೆ ತಗೊಳ್ಳಿ. ಉಸಿರನ್ನ ಹೊರಗಡೆ ಹಾಕಿ ಗಲ್ಲವನ್ನು ಎದೆಗೆ ತಾಗಿಸಿ. ಆಮೇಲೆ ಉಸಿರು ಹಿಂದಕ್ಕೊಂದ್ಸಲ ಬೆಂಡಾಗಿ ಹೇಗೆ. ಓಕೆ, ಇದು ಒಂದು ರೌಂಡ್ ಆಸನ. ಇದು ಮಾಡ್ತಾ ಮಾಡ್ತಾ ರೂಢಿ ಆಗುತ್ತೆ. 12, 24, 48 ಎಲ್ಲ ಟಕ 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 ಅಂತ ಮಾಡ್ತೀರಾ. ಶುರುನಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ. ಒಂದು 5 ರೌಂಡು 10 ರೌಂಡ್, ಒಂದು 5 ರೌಂಡು ಮಾಡ್ತಾ ಬನ್ನಿ.
ಒಂದು ತಿಂಗಳೊಳಗಡೆ ನಿಮಗೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ತಿಂಗಳು ಬೇಡ, ಒಂದು 10 ದಿನದಲ್ಲಿ ಚೆನ್ನಾಗಿ ಕಲಿತೀರ.